ಹಾಯ್ ಹಲೋ ನಮಸ್ಕಾರ ಗೈಸ್, ನಾನು ನಿಮ್ಮ ಸಿಂಪಲ್ ಕನ್ನಡ. ಇವತ್ತಿನ ಹೊಸ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಎಲ್ಲಿದ್ದೀವಿ ಅಂದರೆ ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿಯ ಹೈಸ್ಕೂಲ್ ಫೀಲ್ಡಲ್ಲಿದ್ದೀವಿ. ಬನ್ನಿ ನೋಡೋಣ ಏನೇನು ಪ್ರಿಪೇರ್ ಆಗಿದೆ, ಹೆಂಗಾಗಿದೆ ಅಂತ ಎಲ್ಲ ತೋರಿಸೋ ಅಂತ ಪ್ರಯತ್ನ ಮಾಡ್ತಿದ್ದೀನಿ. ಬನ್ನಿ, ಮಂಟಪ ಹೇಗೆ ರೆಡಿ ಆಗಿದೆ ಎಲ್ಲ ತೋರಿಸ್ಬಿಡ್ತೀನಿ ಅನ್ಸುತ್ತೆ. ಓಕೆ ಗೈಸ್, ಫಸ್ಟು ನೀವು ನೋಡೋದಾದರೆ ಈ ಕಡೆ ಸೈಡು ಎಕ್ಸಿಬಿಷನ್ ಆಲ್ರೆಡಿ ರೆಡಿ ಆಗಿದೆ. ಎಕ್ಸಿಬಿಷನ್ ಸೆಟಪ್ ಎಲ್ಲ ಆಗಿಬಿಟ್ಟಿದೆ. ಅಲ್ಲಿ ನೋಡ್ತಿರ್ಬೋದು ಎಕ್ಸಿಬಿಷನ್ ಎಲ್ಲ ಆಲ್ರೆಡಿ ಸೆಟಪ್ ಆಗಿದೆ. ಈಗ ನಿಮಗೆ ಮಂಟಪ ತೋರಿಸೋ ಸಮಯ. ಬೇಗ ತೋರಿಸ್ಬಿಡ್ಲಾ? ದಾವಣಗೆರೆಯ ಹಿಂದೂ ಮಹಾಗಣಪತಿಯ ಬದ್ರಿನಾಥ ಮಂಟಪ 2025ನ ಬದ್ರಿನಾಥ ಮಂಟಪನ ನೋಡ್ತಾ ಇದ್ದೀರಾ ನೀವು. ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ರೆಡಿ ಆಗಿದೆ ಅಂದರೆ ಮಾತ್ರ ಸೇಮ್ ಬದ್ರಿನಾಥ ಮಂಟಪ ಹೇಗಿದೆ ಡಿಟ್ಟೋ ಆಗಿದೆ ಮಾತ್ರ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇವತ್ತು ಸೋಮವಾರ 25 ಡೇಟು, 26, 27 ನಾಳೆ ಒಂದೇ ದಿವಸ ಟೈಮ್ ಇರೋದು. ರಾತ್ರಿ ಒಳಗೆ ಮುಗಿಸೋ ಅಂಥ ಪ್ಲ್ಯಾನಲ್ಲಿದ್ದಾರೆ. ರಾತ್ರಿ ಇಲ್ಲ, ನಾಳೆ ಒಂದು ದಿವಸ ಟೈಮ್ ಇದೆಯಲ್ಲ, ಆರಾಮಾಗಿ ಮುಗಿಯುತ್ತೆ. ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ. ಸ್ಟೆಪ್ಸ್ ಮಾಡ್ತಾಯಿದ್ದಾರೆ ಈ ಸತಿ. ಸ್ಟೆಪ್ಸು ಎಷ್ಟು ಟೈಟಲ್ ಬರುತ್ತೋ ಗೊತ್ತಿಲ್ಲ. ಇಷ್ಟು ಟೈಟಲ್ ಬರ್ಬೋದು ನನ್ನ ಪ್ರಕಾರ. ಇಲ್ಲಿ ಸ್ಟೆಪ್ಸ್ ಕಾಣ್ತಿದೆಯಲ್ಲ, ಇಷ್ಟರಲ್ಲಿ ಬರ್ಬೋದು, ನೋಡುವ. ಬಟ್ ಚೆನ್ನಾಗಿದೆ ಗೈಸ್ ಮಾತ್ರ, ಅಲ್ವಾ? ಹೇಗಿದೆ ಅಂತ ನೀವು ಒಂದು ಕಮೆಂಟ್ ಹಾಕ್ರಿ. ನಮ್ಮ ದಾವಣಗೆರೆಯ ಹಿಂದೂ ಮಹಾಗಣಪತಿಯ ಶ್ರೀ ಬದ್ರಿನಾಥ ಮಂಟಪ ಹೇಗಿದೆ ಅಂತ ಒಂದು ಕಮೆಂಟ್ ಹಾಕ್ರಿ. ಎಂಟ್ರೆನ್ಸ್ ಸೈಕಾಗೈತೆ ಗೈಸ್, ಸುಳ್ಳೇ ಕೇಳಬೇಕು, ಎಂಟ್ರೆನ್ಸ್ ಮಾತ್ರ ಸೈಕಾಗೈತೆ. ನಾನು ಇದು ಫಸ್ಟ್ ಪ್ಲ್ಯಾನ್ ಆಗ್ಬೇಕಾರೆ ಇದು ಹೇಗಾಗುತ್ತೋ ಹೆಂಗಾಗುತ್ತೋ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ನನ್ನ ಊಹೆ ಅದು ಆ ಇಮ್ಯಾಜಿನೇಷನ್ನಿಗೆ ಮೀರೋದಕ್ಕಿಂತ ಚೆನ್ನಾಗಾಗಿದೆ. ಅಲ್ಲಿ ಪೋಸ್ಟ್ರ್ ಹಾಕಿದ್ದಾರೆ ಅದ್ರ ಮಂಟಪದ್ದು. ನಿಮಗೆ ಹೋದ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ಈ ಥರ ಆಗುತ್ತೆ ಅಂತೇಳಿ. ಡಿಟ್ಟೋ ಅದೇ ಥರ ಆಗಿದೆ. ಹೌದಾ? ಕಲರ್ ಮಾತ್ರ ಸಖತ್ತಾಗಿದ್ದಾವೆ. ಒಂದ್ಸತಿ ಕ್ಲೀನಾಗಿ ನೋಡ್ಕೊಂಬಿಟ್ರಿ. ಆಮೇಲೆ ಇನ್ನೊಂದು ವಿಚಾರ ಗೈಸ್, ಇವತ್ತು 25 ಅಲ್ಲ, ಸೋಮವಾರ ಸಾಯಂಕಾಲ ಇಲ್ಲಿ ಇವಾಗ ನಾನು ಇರೋದು 5:30. ಇವಾಗ 5:30 ಆಗಿದೆ ಸಾಯಂಕಾಲ. ಗಣೇಶನು ಕೂಡ ಇವತ್ತೇ ಆನ್ ದ ವೇ ಅಲ್ಲಿದೆ. ಇವಾಗ ದಾವಣಗೆರೆಗೆ ಬರೋ ಅಂತ ಒಂದು 12 ಗಂಟೆ ಇಲ್ಲ 12 ಗಂಟೆ ಒಳಗೆ ಬರ್ಬೋದು ನನ್ನ ಪ್ರಕಾರ. ಅದೂ ಆಲ್ರೆಡಿ ಆನ್ ದ ವೇ ಅಲ್ಲಿದೆ. ಬೆಳಗಾವಿಯಿಂದ ಬರ್ತಿರೋದು. ಗಣೇಶ ಬಂದುಬಿಟ್ಟು ಪಂಚಮುಖಿ ಗಣೇಶ. ಅದನ್ನೇನೇನು ಹೇಳೋಂಗಿಲ್ಲ, ಅಲ್ಲೇ ಮುಂಚೆ ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಬಟ್ ಇನ್ನೊಂದ್ಸತಿ ಕ್ಲಾರಿಫೈ ಮಾಡಿದೆ. ಹೆಂಗಿದೆ ಅಂತೇಳಿ ಫೋಟೋ ಹಾಕ್ತಿದ್ದೆ, ಆದರೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲೇ ನಾನು ಸ್ಟೋರಿನೇ ಹಾಕಿದ್ದೀನಿ, ಹೋಗಿ ನೋಡಿರಿ. ಈ ಕಡೆ ಎಕ್ಸಿಬಿಷನ್ ಕೂಡ ಆಗಲೇ ಹೇಳ್ದಂಗೆ ರೆಡಿ ಆಗಿದೆ ಗೈಸ್. ನೋಡ್ತಾ ಇರ್ಬೋದು ರಾವಣಕ ಸರ್ಕಲ್ ಅಲ್ಲೇ ಇಷ್ಟು ಲೈಟಿಂಗ್ಸ್ ಹಾಕಿ ಅಲ್ಲೇ ಒಂದು ವಾರದಿಂದನೇ ರೆಡಿ ಆಗಿದೆ. ಇಲ್ಲಿ ಮಂಟಪ ನೋಡಿದ್ರೆ ಮಂಟಪಗಳೆಲ್ಲ ಇವಾಗ ರೆಡಿ ಆಗ್ತಾಯಿದ್ದಾರೆ. ಮಂಟಪಗಳೆಲ್ಲ ತೋರಿಸೋ ಅಷ್ಟು ರೆಡಿ ಆಗಿಲ್ಲ, ಅದಕ್ಕೆ ಒಂದೇ ಸತಿ ರೆಡಿ ಆದ್ಮೇಲೆ ತೋರಿಸ್ತೀನಿ. ಆದರೆ ಒಂದು ಸತಿ ಎಂಟ್ರೆನ್ಸು ಎಲ್ಲ ಕ್ಲೀನಾಗಿ ನೋಡ್ಕೊಂಬಿಟ್ರಿ. ನೋಡ್ತಾ ಇರ್ಬೋದು. ಓಕೆ ಗೈಸ್, ನೋಡ್ತಾ ಇದ್ದೀರಲ್ಲ ನಮ್ಮ ದಾವಣಗೆರೆಯ ಬದ್ರಿನಾಥ ಮಂಟಪ ಈ ರೀತಿಯಾಗಿ ತಯಾರಾಗಿದೆ. ಇದು ಈ ಬ್ಲಾಗ್ನ ಅಪ್ಡೇಟ್ ಆಗಿತ್ತು. ನಮ್ಮ ದಾವಣಗೆರೆ ಬದ್ರಿನಾಥ ಮಂಟಪ ಹೇಗಿದೆ ಅನ್ನೋದನ್ನೆಲ್ಲದನ್ನು ತೋರಿಸಿದ್ದೀನಿ. ಮತ್ತು ಇವತ್ತು 25ನೇ ತಾರೀಕು, ಇವತ್ತು ಗಣೇಶ ಬರ್ತಾಯಿದೆ ಆಲ್ರೆಡಿ ಆನ್ ದ ವೇ ಅಲ್ಲಿ. ಅದು ಅಕಸ್ಮಾತ್ ನಾನು ಇಲ್ಲಿದ್ದಾಗೆ ಬಂತು ಗಣೇಶ ಅಂದರೆ ಅದ್ರ ಕ್ಲಿಪ್ಸ್ ಕೂಡ ಹಾಕಿರ್ತೀನಿ. ರಾತ್ರಿ ಬಂತು ಅಂದರೆ ವಾಪಸ್ ಬಂದುಬಿಟ್ಟು ಕ್ಲಿಪ್ಸ್ ಹಾಕ್ತೀನಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು, ಶೇರ್ ಮಾಡ್ಕೊಂಡು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮಿಸ್ ಮಾಡಿಬಿಡ್ರಿ ಅಂತ ಹೇಳ್ತಾ ಡಿಸ್ಟರ್ಬ್ ಮಾಡ್ತಾರೆ. ಸೈನಿಂಗ್ ಆಫ್ ಯುವರ್ ಸಿಂಪಲ್ ಕನ್ನಡ. ಹೊಸ ಬ್ಲಾಗಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಿಸ್ ಮಾಡಿಬಿಡ್ರಿ. ದಾವಣಗೆರೆಯ ಬದ್ರಿನಾಥ ಮಂಟಪ ಹೇಗಿದೆ ಅಂತ ಒಂದು ಕಮೆಂಟ್ ಹಾಕ್ರಿ. ಲಾಸ್ಟ್ ಫಿನಿಷಿಂಗ್ ವಿಡಿಯೋ ಕೂಡ ಎಲ್ಲ ಮುಗಿದ್ಮೇಲೆ ಕೂಡ ಒಂದು ಸತಿ ಬ್ಲಾಗ್ ಮಾಡೋಣ. ಹಂಗೆ ಲೈಟಾಗಿ ಹಂಗೆ ತೋರಿಸ್ಕೊಬಿಡ್ತೀನಿ. ಓಕೆನಾ? ಬಾಯ್ ಗೈಸ್, ಮತ್ತೆ ಹೊಸ ಬ್ಲಾಗಲ್ಲಿ ಸಿಗೋಣ.